ನಮಸ್ಕಾರ ಸ್ನೇಹಿತರೆ ಎಸ್ ಡಿ ಎಕ್ಸಾಮ್ ಸಂಭವನೀಯ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ರಿ 2021. ಎಸ್, ನಾನ್ ನಿಮಗೆ ಒಂದು ನಿಖರವಾಗಿರ್ತಕ್ಕಂಥದ್ದು ಆಲ್ಮೋಸ್ಟ್ ಈಕ್ವಲೆಂಟ್ ಎಸ್ ಡಿ ಎ ಕಟ್ ಆಫ್ ಕೊಡ್ತೀನಿ. ಅಂಡ್ ಇದು ಕಟ್ ಆಫ್ ಹೆಂಗೆ ಅಂತಂದ್ರೆ ಸುಮ್ನೆ ಕೊಡ್ತಾ ಇಲ್ಲ ಸರ್. ಕಟ್ ಆಫ್ ನಾನು ಕೊಡ್ತಾ ಇರೋದು ನಿಮ್ಗೆ ಈಗೇನು 19ನೇ ತಾರೀಕು ನಡೆದಿರ್ತಕ್ಕಂಥ ಸಾಮಾನ್ಯ ಕನ್ನಡ ಪೇಪರ್ 1 ಪೇಪರ್ 2 ಪತ್ರಿಕೆಗಳದು ನಾವು ಒಂದು ಸರ್ವೆ ಕೈಗೊಂಡಿದ್ವಿ. ಈಗ 5 ಅವರ್ಸ್ ಮುಂಚೆ 3.4 ವೋಟ್ಸ್ ಕೆ ಅಂದ್ರೆ 3,500 ಜನ ವೋಟ್ ಹಾಕಿದ್ದೀರಾ ಯೂಟ್ಯೂಬ್ ಅಲ್ಲಿ. ನಮ್ಮ ಪುನೀತ್ ಫೋರಂ ಅನ್ನೋ ಚಾನಲ್ ಅಲ್ಲಿ ಸರ್ವೆ ಕೈಗೊಂಡಿದ್ವಿ. ಇದು ಇವತ್ತು ಎಂಡ್ ಆಗಸ್ಟ್ ಅಲ್ಲಿ ಈ ವಿಡಿಯೋ ಎಂಡ್ ಆಗಿ ಇವತ್ತಿನ ಒಂದು ಡೇಟ್ ಅಂದ್ರೆ ಇದನ್ನ 12 ಅವರ್ಸ್ ಅಥವಾ 24 ಅವರ್ಸ್ ಆಗಸ್ಟ್ ಒಂದು 10ಕ್ಕಿಂತ ಹೆಚ್ಚಾಗಿ ವೋಟ್ ಮಾಡಿರ್ತೀರಾ. ಬಟ್ ನನಗೆ ಇಷ್ಟು ಸಾಕು. ಇಲ್ಲಿ ಏನು ನಾನು ಹೇಳಿದ್ದೆ, ಜಿ ಕೆ ಪತ್ರಿಕೆ ಮತ್ತೆ ಸಾಮಾನ್ಯ ಕನ್ನಡ ಅಥವಾ ಇಂಗ್ಲಿಷ್ ಈ ಎರಡರಿಂದ 160 ಇಂದ 170 ಎಷ್ಟು ಜನ ವೋಟ್ ಹಾಕಿದ್ರಿ ಅಂತ. ಓಕೆ, 150ರಿಂದ 160 ಎಷ್ಟು ಜನ ವೋಟ್ ಹಾಕಿದ್ರಿ, 140ರಿಂದ 150, 130ರಿಂದ 140. ಸೊ ಇಲ್ಲಿ ನನಗೆ ಕಟ್ ಆಫ್ ಅಂಕ ಸಿಕ್ಕೋಯ್ತು ಸರ್. ನೀವು 1,000 ಮಾಡಿದ್ರು ಅಷ್ಟೇ, ನೀವು 10,000 ಜನ ಅಷ್ಟೇ, 1,00,000 ಜನ ವೋಟ್ ಮಾಡಿದ್ರು ಅಷ್ಟೇ. ಸೊ ನನಗೆ ಗೊತ್ತಾಗಿದೆ ಏನು ಅಂತ ಕಟ್ ಆಫ್. ಮತ್ತೆ ನನ್ಗೊಂದಷ್ಟು ಕಮೆಂಟ್ಸ್ ಗಳು ಬಂದಿದೆ, ಯಾರ್ಯಾವ್ದು ಎಲ್ಲ ನಿಮಗೆ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. ಟೆಕ್ನಿಕಲ್ ಆಗಿ ವಿತ್ ನಿಮಗೆ ಪ್ರೂಫ್ ಎಷ್ಟಾಗ್ಬೋದು ಅಂತ ಒಂದು ಆಲ್ಮೋಸ್ಟ್ ಈಕ್ವಲ್ ಅಪ್ರಾಕ್ಸಿಮೇಟ್ ನಿಮಗೆ ಕಟ್ ಆಫ್ ಕೊಡ್ತೀನಿ ಸ್ನೇಹಿತರೆ. ಸಿ, ಇಲ್ಲಿ ನಿಮ್ಗೆ ಜಿ ಕೆ 160 to 170 21% ವೋಟ್ ಹಾಕಿದ್ದೀರಾ. ಓಕೆ, 150 160 28% ವೋಟ್ ಹಾಕಿದ್ದೀರಾ. ನಾನು ಕಮೆಂಟ್ ಅಲ್ಲಿ ಹೇಳಿದ್ದೆ 170ಕ್ಕಿಂತ ಹೆಚ್ಚಿಗೆ ತೆಗ್ದಿರೋರು ಕಮೆಂಟ್ ಮಾಡಿ ಅಂತ, ಕಮೆಂಟ್ ಕೂಡ ಮಾಡಿದ್ದೀರಾ. ಇಲ್ಲಿ ನೋಡಿ 32% 130 140 ಹಾಕಿದ್ದೀರಾ. ಸೊ ನನಗೆ ಇಲ್ಲಿ ನಮ್ಗೆ ಈ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಡಿಸ್ಕಸ್ ಮಾಡ್ತೀನಿ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ನಾನು ಈ ಒಂದು ಸರ್ವೆ ಕೈಗೊಂಡಿದ್ವಿ. ಸೊ ಅಲ್ಲೂ ಕೂಡ ಆಲ್ಮೋಸ್ಟ್ ನೋಡಿ ಇದಕ್ಕೆ ಸೇಮ್ 29% 150 160. ಓಕೆ, ಅಂದ್ರೆ ಆ ಒಂದು ಅಂದಾಜು ನಿಮ್ಗೆ ಒಟ್ಟು ಅಂಕ 32% 130 140. ಯಾವಾಗ್ಲೂ ಇದನ್ನ ತಗೋಬಾರ್ದು ಜಾಸ್ತಿ. ಯಾಕೆ ಅಂತ ಹೇಳ್ತೀನಿ ನಿಮಗೆ. 23% 160 ಇಂದ 170 ಸ್ಕೋರ್ ಮಾಡಿರೋರು ವೋಟ್ ಹಾಕಿದ್ದೀರಾ. ಫೈನ್. ಸೊ ಇದ್ರದ್ದು ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ಡಿಸ್ಕಸ್ ಕಟ್ ಆಫ್ ಮಾರ್ಕ್ಸ್ ನಾನು ನಿಮ್ಗೆ ಹೇಳಕ್ಕಿಂತ ಮುಂಚೆ ಸ್ನೇಹಿತರೆ, ಓಕೆ, ಹೇಳಕ್ಕಿಂತ ಮುಂಚೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದಷ್ಟು ನಿಮ್ಗೆ ಫ್ಯಾಕ್ಟ್ಸ್ ಗೊತ್ತಿರಬೇಕು. ಏನದು ಫ್ಯಾಕ್ಟ್ಸ್? ಫ್ಯಾಕ್ಟ್ಸ್ ಅಂದ್ರೆ ಒಂದಷ್ಟು ಅಂಕಿ ಅಂಶಗಳು ನಿಮ್ಗೆ ಗೊತ್ತಿರಬೇಕು. ಏನಿದು ಅಂಕಿ ಅಂಶಗಳು ಅಂತ, ಇದನ್ನ ಇಟ್ಕೊಂಡು ನಾವು ಕಟ್ ಆಫ್ ನ ಅರೈವ್ ಮಾಡ್ಕೋಬೇಕಾಗತ್ತೆ. ಕಟ್ ಆಫ್ ನ ಹೆಂಗ್ ಬರುತ್ತೆ ಏನು ಅಂತ ತಿಳ್ಕೊಬೇಕಾಗತ್ತೆ. ಸಿ, ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ, ಎಸ್ ಡಿ ಎ ಈ ಸಲ ಅಪ್ಲೈ ಮಾಡಿದ್ದೆಷ್ಟು, ಬರ್ದಿದ್ದೆಷ್ಟು ನಿಮ್ಗೆ ಗೊತ್ತಿದೆ. ಪೇಪರ್ ಓದಿರ್ತೀರಾ. ಎಸ್ ಡಿ ಎಗೆ 50% ಅಷ್ಟು 3,10,000 ಅಂದ್ರೆ 3,10,000 ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಿರ್ತಾರೆ. ಎಷ್ಟು ಹುದ್ದೆ ಸರ್? 1,323 ಹುದ್ದೆ. ಓಕೆ, ಇಲ್ಲಿ 1.6 lakhs ಮಾತ್ರ ಬರ್ದಿದೆ. ಆಲ್ಮೋಸ್ಟ್ 50%. ಅಂದ್ರೆ ನೋಡಿ, ಆಲ್ಮೋಸ್ಟ್ 50%, 48 to 49% ಬರುತ್ತೆ. ಸೊ ಆಲ್ಮೋಸ್ಟ್ 50% ಮಾತ್ರ ಬರ್ದಿದ್ದೀರಾ. ಇಲ್ಲಿ ಸರ್ ಎಷ್ಟು ಹುದ್ದೆ ಇದೆ, ಹಾಗಾದ್ರೆ ಎಷ್ಟು ಕಾಂಪಿಟೇಷನ್ ಇದೆ ನೋಡೋಣ ಬನ್ನಿ. 1,323 ಒಟ್ಟು ಹುದ್ದೆಗಳಿದ್ದು ಯಾವ್ದಕ್ಕೆ? ಎಸ್ ಡಿ ಎ 2021 ಅಂದ್ರೆ 2021 ಅವಧಿಗೆ ಅಲ್ವಾ. ಸೊ 3.10 ಲಕ್ಷ ಅಪ್ಲೈ ಮಾಡಿದ್ರಿ, 1.5 ಲಕ್ಷ ಬರ್ದಿದ್ದೀರಾ. ಸೊ ಮೈನಸ್ 1.6 lakhs 1.5 ಬರ್ದಿಲ್ಲ, 1.6 lakhs ಬರ್ದಿದ್ದೀರಾ. ಅಂದ್ರೆ ಇಲ್ಲಿ ಟೋಟಲ್ ನಮ್ಗೆ 1.6 lakhs ಅಲ್ವಾ. 1,600 16,000 1,60,000. ಇದನ್ನ ನಾವು 1,323 ಬೇಡ, 300 ಡಿವೈಡ್ ಮಾಡೋಣ. ಯಾಕಂದ್ರೆ ಟೋಟಲ್ ಹುದ್ದೆ ಮಾಡಿದ್ರೆ ನಮ್ಗೆ 120.7 ಏನೋ ಬರುತ್ತೆ. ಅಂದ್ರೆ 1,300 ತಗೊಂಡಿದೀವಿ, 1,323 ತಗೋಬೇಕಲ್ವಾ. ಸೊ ಆಲ್ಮೋಸ್ಟ್ 120 ಅಭ್ಯರ್ಥಿಗಳು ಒಂದು ಹುದ್ದೆಗೆ ಸ್ಪರ್ಧೆ ಮಾಡಿದ್ದೀರಾ. ಓಕೆ, ಒಂದು ಹುದ್ದೆಗೆ 120 ಅಭ್ಯರ್ಥಿಗಳು ಅಂದ್ರೆ ಒಂದು ಹುದ್ದೆಗೆ 120 ಅಭ್ಯರ್ಥಿಗಳು ನೀವು ಸ್ಪರ್ಧೆ ಮಾಡಿದ್ದೀರಾ. ಫೈನ್. ಇಲ್ಲಿ ಮುಖ್ಯವಾಗಿ ನೀವೇನ್ ತಿಳ್ಕೊಬೇಕು ಅಂದ್ರೆ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ 1,323 ಕರಿಯಲ್ಲ, 1:2 ಅಲ್ಲಿ ಕರೀತಾರೆ. 1:2 ಅಲ್ಲಿ ಕರೀತಾರೆ. ಅಂದ್ರೆ 2,646 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2,650 ಅನ್ಕೋಬಹುದು. ಯಾಕಂದ್ರೆ ಒಂದೊಂದು ಕ್ಯಾಟಗರಿ ಫಿಸಿಕಲ್ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ 1:3 ಅಥವಾ 4, 5 ಎಲ್ಲ ಕರೀತಾರೆ. ಸೊ 2,650 ಜನಕ್ಕೆ ಕರೀತಾರೆ. ಎಲ್ಲಿಗೆ? ವೆರಿಫಿಕೇಶನ್ಗೆ. ಬಟ್ ಸೆಲೆಕ್ಟ್ ಆಗೋದು ಮಾತ್ರ 1,323. ಇಷ್ಟರಲ್ಲಿ ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಗೆ ಶಾರ್ಟ್ ಲಿಸ್ಟ್ ಸಂಭವನೀಯ ಅಂದ್ರೆ ಒಂದು ಫಸ್ಟ್ ಶಾರ್ಟ್ ಲಿಸ್ಟ್ ಬಿಡೋದು ಮಾತ್ರ 1,323 ಮಾತ್ರ. ಸೊ ಈ ಅಂಕಿಅಂಶಗಳು ಇಟ್ಕೊಂಡ್ರೆ ನಮ್ಗೆ ಅರ್ಥ ಮಾಡ್ಕೋಬೇಕು. ಇಲ್ಲಿ 1,265 ಜನ ಏನ್ ಕರಿತೀವಲ್ಲ, ಕಟ್ ಆಫ್ ಇಲ್ಲಿ ನಿಮ್ಗೆ ಈ ಒಂದು ಅಂಕ ಮುಖಾಂತರ ಮಾಡ್ಕೋಬೇಕಾ, ಈ ಅಂಕ ಮುಖಾಂತರ ಮಾಡ್ಕೋಬೇಕಂತ ಕನ್ಫ್ಯೂಸ್ ಆಗುತ್ತೆ. ನಿಮ್ ಕನ್ಫ್ಯೂಸ್ ದಾರಿ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಈ ಅಂಕಿಅಂಶ ನಿಮ್ಗೆ ಗೊತ್ತಿರಬೇಕು, ಆಯ್ತಾ? ಫೈನ್. ಸೊ ನಾನೀಗ ಕಟ್ ಆಫ್ ಹೇಳ್ತೀನಿ, ಯಾಕೆ ಅಂತ ಕೂಡ ಹೇಳ್ತೀನಿ. ಕಟ್ ಆಫ್ ಹೇಳಕ್ಕಿಂತ ಮುಂಚೆ ಸ್ನೇಹಿತರೆ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ,
2018ರ ಕಟ್ ಆಫ್ ಏನಾಗಿತ್ತು? SDA 2018ರ ಕಟ್ ಆಫ್ ಏನಾಗಿತ್ತು? ನಾನು ಏನಕ್ಕೆ ಕೇಳ್ತಾ ಇದೀನಿ ಅಂತ ದಯವಿಟ್ಟು ಅರ್ಥ ಮಾಡಿ. ಜಸ್ಟ್ ಕಂಪೇರ್, ಇದು ನಿಮ್ಗೆ ಒಂದು ರೆಫರೆನ್ಸ್ ಅಷ್ಟೇ. ನಾನು ಇದ್ರ ಮೇಲೆ ಕಟ್ ಆಫ್ ತಗೊಂಡ್ಬಂದಿಲ್ಲ, ನಿಮ್ಗೆ ರೆಫರೆನ್ಸ್. ಏನಕ್ಕೆ ನಾನು ಈ ಕಟ್ ಆಫ್ ಹೇಳ್ತಾ ಇದೀನಿ ಅಂತ ನಿಮ್ಗೆ ಜಸ್ಟಿಫೈ ಮಾಡ್ತಾ ಇದ್ದೇನೆ. 2018 ಏನಿದೆ ಸರ್, ಅಸಿಸ್ಟೆಂಟ್ ಸೆಕೆಂಡ್ ಡಿವಿಷನ್, ಅದರಲ್ಲಿ GM ನೋಡಿ 166. 2018ರಲ್ಲಿ ಸರ್ ಟೋಟಲ್ 1800 ಸಮಥಿಂಗ್ ಏನೋ ಪೋಸ್ಟ್ ಇತ್ತು. 1800 ಪೋಸ್ಟ್ ಇತ್ತು. ಅರ್ಥ ಮಾಡ್ಕೊಳ್ಳಿ, ಪೇಪರ್ ಲೆವೆಲ್ ಹೆಂಗಿತ್ತು 2018, 19, 20 ಆಲ್ಮೋಸ್ಟ್ ಸಿಮಿಲರ್ ಅಂತ ಹೇಳ್ಬೋದು. ಒಂಚೂರು 1 or 2% ಆ ಕಡೆ ಈ ಕಡೆ ಇದೆ ಪೇಪರ್ ಡಿಫಿಕಲ್ಟಿ ಲೆವೆಲ್, ಬಟ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ತುಂಬಾ ಈಸಿ ಏನಿರ್ಲಿಲ್ಲ ಪೇಪರ್, ಅಥವಾ ತುಂಬಾ ಡಿಫಿಕಲ್ಟಿ ಏನಿಲ್ಲ, ಮಾಡರೇಟ್. ಹೆಂಗಿತ್ತು ಈ ಸಲ ಅದೇ ರೀತಿ ಇತ್ತು. ಸೊ 1800 ಪೋಸ್ಟ್ ಗೆ ಕಟ್ ಆಫ್ ಏನ್ ನಿಂತಿದ್ದು 1166. 1800 ಪೋಸ್ಟ್ ಇತ್ತು, ಅದಕ್ಕೆ ಕಟ್ ಆಫ್ ಎಷ್ಟು ನಿಂತು? GM ನಾನು ಹೇಳ್ತಾ ಇರೋದು 2A 158, 2A ಓಕೆ. ಕ್ಯಾಟಗರಿ 160, 154 ವುಮನ್ ಓಕೆ. ಹಾಗೆ ಬಂದ್ರೆ ಇಲ್ಲಿ SC ST ಬಂದ್ರೆ 3A 3B 154, SC ಗೆ ವುಮೆನ್ ಬಂದ್ರೆ 151, ರೂರಲ್ 156, ST ಬಂದ್ರೆ 145. ಸೊ ಇದು 2018ರ ಕಟ್ ಆಫ್. ಈಗ 2019 ಲಾಸ್ಟ್ ಇಯರ್ ಆಯ್ತಲ್ಲ, ಏನು ಇಲ್ಲಿ ನೋಡಿ, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 18/12/2019 ನಮ್ಗೇನು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಒಂದ್ಸಲ. ಸೊ ಇದ್ರ ಪ್ರಕಾರ ಅವಾಗ ನಮ್ಗೆ ಪೋಸ್ಟ್ ಇದ್ದಿದೆ ಎಷ್ಟು ಸರ್? 851, ಹೈದರಾಬಾದ್ ಕರ್ನಾಟಕ ಮತ್ತೆ ನಮ್ಮ ಒಂದು RPC ಎರಡು ಸೇರಿ ಓಕೆ, ನಾನ್ ಹೈದರಾಬಾದ್ ಸೇರಿ. ಸೊ ಇವಾಗ ನೋಡಿ ಪೋಸ್ಟ್ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಮ್ಮಿ ಆಗಿದೆ. ಸೊ ಈ ಟೈಮಲ್ಲಿ ಏನಿತ್ತು ಸರ್ ಕಟ್ ಆಫ್? 2019 ಇದು SDA 2019ರ ಒಂದು ಕಟ್ ಆಫ್ ನಾನು ಹೇಳ್ತಾ ಇದೀನಿ ನಿಮ್ಗೆ. GM ನೋಡಿ, GM ರೂರಲ್ 178, GM 177 ಓಕೆ. ನೋಡಿ ಅರ್ಧಕ್ಕರ್ಧ ಕಟ್ ಆಗಿದೆ. ಇಲ್ಲಿ ನಮಗೆ ಲಾಸ್ಟ್ 18ಕ್ಕೂ 19ಕ್ಕೂ ನೋಡಿದ್ರೆ ಎಷ್ಟು ಜಾಸ್ತಿ ಆಗಿದೆ ಸರ್? 10ರಿಂದ 12 ಮಾರ್ಕ್ಸ್ ಕಟ್ ಆಫ್ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಗಿದೆ ಸರ್? ಬಿಕಾಸ್ ನಮ್ಗೆ ಪೋಸ್ಟ್ ಇದರಲ್ಲಿ ಕಮ್ಮಿ ಇದೆ, ಅರ್ಧಕ್ಕರ್ಧ ಕಮ್ಮಿ ಇದೆ, ಅದಕ್ಕೆ ಜಾಸ್ತಿ ಆಗಿದೆ. ಅರ್ಥ ಆಯ್ತಲ್ಲ? GM ನೋಡಿ 157 ರೂರಲ್ 3B ಅಂಡರ್ ಬರುತ್ತೆ. 3B SC ಓಕೆ 162, ಇಲ್ಲಿ 2A 167, ಇಲ್ಲಿ 3B 162 ಓಕೆ. ST 2A ರೂರಲ್ 162 ನೋಡಿ, ಆಲ್ಮೋಸ್ಟ್ ಎಲ್ಲ 167 ಅಂದ್ರೆ 157ರಿಂದ 175 ತನಕ ಇದೆ ಕಟ್ ಆಫ್ ರೇಂಜ್, ಎಲ್ಲಾ ಕ್ಯಾಟಗರಿದು ಓಕೆ, ಎಲ್ಲಾ ಕ್ಯಾಟಗರಿದು. ಸೊ ಇದು ಯಾಕೆ ಇಷ್ಟಿತ್ತು? ಬಿಕಾಸ್ ಆಫ್ ಪೋಸ್ಟರ್ಸ್ ಕಮ್ಮಿ ಇತ್ತು. 800 ಚಿಲ್ಲರೆ ಪೋಸ್ಟ್ ಇತ್ತು. ಯಾವಾಗ? 800 ಚಿಲ್ಲರೆ ಪೋಸ್ಟ್ ಇತ್ತು. ಯಾವಾಗ? 2019. 2018ರಲ್ಲಿ ಸರ್ ನಮ್ಗೆ ಎಷ್ಟಿತ್ತು? 1800 ಸಮಥಿಂಗ್ ಏನೋ ಪೋಸ್ಟ್ ಇತ್ತು. 1700 1800 ಇತ್ತು. ಇದಕ್ಕಿಂತ ಡಬಲ್ ಇತ್ತು ಅಂತ ಅನ್ಕೋಣ. ಸೊ ಅವಾಗ 166 GM ಗೆ, ಇಲ್ಲಿ 177 ಕಟ್ ಆಫ್ ಇತ್ತು ಅಲ್ವಾ? ಸೊ ಕಟ್ ಆಫ್ ಇದು. ಸೊ ಇವಾಗ ಎಷ್ಟಿದೆ ಸರ್? 2021 ಓಕೆ. 2021ಕ್ಕೆ ಬರ್ತೀನಿ ನಾನು ಇವಾಗ. ಇಲ್ಲಿ ನೋಡಿ ಕ್ಯಾಟಗರಿ 1 160 ಇದೆ, ಕ್ಯಾಟಗರಿ 1 ರೂರಲ್ 161 ಇದೆ. ಸೊ ಈಗ ಬರ್ತೀನಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನು ಅಂತ. ಸರ್ ನಾನು ನಿಮ್ಗೆ ಸರ್ವೆ ಕೈಗೊಂಡಿದ್ದೆ, ನಾನು ನಿಮ್ಗೆ ಹೇಳ್ದೆ ಅಲ್ಲ, ಸರ್ವೆ ಕೈಗೊಂಡಿದ್ರಲ್ಲಿ ಸಿ 130 140 ಕಟ್ ಆಫ್ SDA ಅಲ್ಲಿ ಲಾಸ್ಟ್ 3-4 ಇಯರ್ಸ್ ಇಂದ ಚೆಕ್ ಮಾಡ್ಕೊಂಡ್ ಬಂದು ನಿಂತೆ ಇಲ್ಲ. ಎಬೋವ್ 160 ನಾನು ನಿಮ್ಗೆ ರೆಫರೆನ್ಸ್ ತೋರಿಸಿದೆ. ಅದಕ್ಕೆ ಈ ಸಲ ಹುದ್ದೆಗಳು ಎಷ್ಟಿತ್ತು? ಟೋಟಲ್ ವೇಕೆನ್ಸಿ ಎಷ್ಟಿತ್ತು? ಅದಕ್ಕೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ನಾನು ನಿಮ್ಗೆ ಏನ್ ಹೇಳಿದ್ದು, ಅಂಕಿಅಂಶ ತೋರಿಸಿದ್ದು 1300 ಚಿಲ್ಲರೆ ಅಲ್ವಾ? 300 ಎಷ್ಟಿತ್ತು? 23 ಏನೋ ಇದೆ ಅಲ್ವಾ? ಸೊ ಈಗ ನಮ್ಗೆ ಎಷ್ಟು ಕಟ್ ಆಫ್ ನಿಂತ್ಕೋಬಹುದು? ಓಕೆ, ಪೇಪರ್ ಏನು ನಾರ್ಮಲ್ ಆಗಿತ್ತು, ತುಂಬಾ ಡಿಫಿಕಲ್ಟಿ ಇಲ್ಲ, ತುಂಬಾ ಒಂದು ಈಸಿ ಪೇಪರ್ ಲೆವೆಲ್ ಏನ್ ಹೇಳ್ಬೋದು. ನಮ್ಮ ಕನ್ನಡ ತಗೊಂಡ್ರು, ಕನ್ನಡ ಮತ್ತೆ GK ಎರಡು ತಗೊಂಡು ಈಸಿ ಟು ಮಾಡರೇಟ್ ಅಂತ ಹೇಳ್ಬೋದು. ಮಾಡರೇಟ್ ಇತ್ತು, ಮಾಡರೇಟ್ ಡಿಫಿಕಲ್ಟ್ ಅಲ್ಲ, ಅಂದ್ರೆ ಈಸಿಯಿಂದ ಮಧ್ಯಮವಾಗಿ ಇತ್ತು. ಸೊ ಇಲ್ಲಿ GM ಕ್ಯಾಟಗರಿ ಏನ್ ಬರುತ್ತೆ ಅಂದ್ರೆ ಕಟ್ ಆಫ್ 165ರಿಂದ 170 ಇರುತ್ತೆ ಸರ್. ಯಾಕೆ? ಇಲ್ಲಿ ನಮಗೆ ವೇಕೆನ್ಸಿ ಇರೋದು ಅರ್ಥ ಮಾಡ್ಕೊಳ್ಳಿ, 1323 ವೇಕೆನ್ಸೀಸ್ ಇದೆ ಟೋಟಲ್. ಇಷ್ಟು ವೇಕೆನ್ಸೀಸ್ ಇದೆ ಅಂದಾಗ ನಮಗೆ ಈ ಕಡೆ 170 ಪ್ಲಸ್ ಆಗೋದು ಸ್ವಲ್ಪ ಡೌಟ್ ಇದೆ. ಇಲ್ಲಿ ನಾನು ನಿಮ್ಗೆ ಒಂದು ಅಂದಾಜ್ ಆವರೇಜ್ ಕೊಟ್ಟಿದ್ದೀನಿ, ನನಗೆ ಬಂದಿರೋ ಕಮೆಂಟ್ ಮುಖಾಂತರ ಹೇಳ್ತೀನಿ. ಕಮೆಂಟ್ ಏನೇನ್ ತೋರಿಸ್ತೀನಿ ನಿಮಗೆ. 165ರಿಂದ 170 ನಮಗೆ GM ಕ್ಯಾಟಗರಿಲಿ ಆಗ್ಬಹುದು. GM ಓಕೆ. 3A 3B 160ರಿಂದ 165, 2A 2B 155ರಿಂದ 160, SC 150ರಿಂದ 155, SD 145ರಿಂದ 155, ಕ್ಯಾಟಗರಿ 1 130ರಿಂದ 140 ಓಕೆ. ಕ್ಯಾಟಗರಿ 1 130ರಿಂದ 140 ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಸರ್ ಇಲ್ಲಿ ನೀವು ತುಂಬಾ ಜನ ಕೇಳ್ಬಿಡ್ತೀರಾ, ಸರ್ ವುಮನ್ ಏನಾಯ್ತು? ವುಮನ್ಗೆ ಸರ್ ವುಮನ್ ನಾವು ಮಹಿಳೆಯರು ಮತ್ತೆ ರೂರಲ್ ಮತ್ತೆ ಕನ್ನಡ ಮೀಡಿಯಂ ಇದೀನಿ, ಕನ್ನಡ ಇದೆಲ್ಲ ಹಾಕ್ತೀರಾ.
ಏನ್ ಮಾಡಬೇಡಿ, ಈ ಕಟ್ ಆಫ್ ರೇಂಜ್ ಇದೆಯಲ್ಲ ಇದು ಎಕ್ಸ್ಪೆಕ್ಟೆಡ್ 170, ಇದಕ್ಕಿಂತ ಪ್ಲಸ್ ಬೇಕಾದ್ರೆ 2 ಆಗ್ಬೋದು, ಪ್ಲಸ್ 2 ಆಗ್ಬೋದು, ಮೈನಸ್ 165 ಗಿಂತ ಕಮ್ಮಿ ಅಂತೂ ಆಗಲ್ಲ. ಓಕೆ, ಜನರಲ್ಗೆ GM ಗೆ ಹೇಳ್ತಾ ಇರೋದು. ಓಕೆ, GM ಗೆ ಹೇಳ್ತಾ ಇರೋದು. ಸೊ ಪ್ಲಸ್ ಆರ್ ಮೈನಸ್ ಒಂದು 3 ಜಾಸ್ತಿ ಆಗ್ಬೋದು ಬೇಕಾದ್ರೆ 170 ಗಿಂತ, ಬಟ್ ಈ 165 ಗಿಂತ ಕಟ್ ಆಫ್ ಆಗಲ್ಲ GM ಗೆ. 3A ಗೆ ಕೂಡ 160 to 165 ಆಗುತ್ತೆ. ಇಲ್ಲಿ ವುಮನ್ ನಿಮಗ್ ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ 5 to 10 ಮಾರ್ಕ್ಸ್ ನೀವು ಮೈನಸ್ ಮಾಡ್ಕೊಳ್ಳಿ. ಎಲ್ಲಾ ಇಲ್ಲಿ ಏನ್ ಕೊಟ್ಟಿದ್ದೀನಿ ಸರ್, ಇದರಿಂದ 5 ರಿಂದ 10 ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ. ಯಾಕೆ ವೇರಿಯೇಷನ್ 5 ರಿಂದ 10 ಆಗುತ್ತೆ ಅಂತ ಹೇಳ್ತೀನಿ. 5 ಅಂತೂ ಮಿನಿಮಮ್, ಇದರಿಂದ ಕಮ್ಮಿ ಇರುತ್ತೆ ವುಮನ್ಗೆ. ರೂರಲ್ಗೂ ಅಷ್ಟೇ ಒಂದು ನೀವ್ ಎಷ್ಟ್ ಹಾಕೋಬಹುದು ಅಂದ್ರೆ 5 ಮಾರ್ಕ್ಸ್ ನ ರೂರಲ್ ಕಮ್ಮಿ ಮಾಡ್ಕೋಬಹುದು. ಕನ್ನಡ ಮೀಡಿಯಂಗೆ ನಿಮ್ಗೆ 3 to 4 ಮಾರ್ಕ್ಸ್ ಕಮ್ಮಿ ಮಾಡ್ಕೋಬಹುದು. ರೂರಲ್ ಒಂದೊಂದ್ಸಲ 10 ಮಾರ್ಕ್ಸ್ ಕಮ್ಮಿ ಆಗ್ಬಿಡುತ್ತೆ. 5 ಮಾರ್ಕ್ಸ್ ಡಿಪೆಂಡ್, ಅದು GM ಗೆ 5 ಮಾರ್ಕ್ಸ್, SC/ST ಗೆ ಬಂದ್ರೆ 10 ಮಾರ್ಕ್ಸ್ ಮೈನಸ್ ಮಾಡ್ಕೋಬೇಕಾಗುತ್ತೆ. 2A ಬಂದ್ರೆ ಒಂದು 5 ರಿಂದ 6 ಮಾರ್ಕ್ಸ್ ಮೈನಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲೆಲ್ಲ 5 ರಿಂದ 6. SC/ST ಕ್ಯಾಟಗರಿ ಬಂದ್ರೆ -10 10 ಮಾಡ್ಕೋಬೇಕಾಗುತ್ತೆ. ಕನ್ನಡ ಮೀಡಿಯಂಗೆ ಆಲ್ವೇಸ್ ಆವರೇಜ್ 5 ಅಂತ ಇಟ್ಕೊಳ್ಳಿ, ಆವರೇಜ್ 5. ಇಲ್ಲಿ ನೋಡಿ ವುಮನ್ ಅಷ್ಟೇ, GM ಅಲ್ಲಿ 5 to 10 ಇದ್ರೆ SC/ST ಕ್ಯಾಟಗರಿ ಒಂದಲ್ಲಿ ನಿಮ್ಗೆ -10 ಆಗುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದೇನೆ ರೇಂಜು, ಅದರಿಂದ -10. ಅಂದ್ರೆ -10 ಅಂತಂದ್ರೆ ಏನಾಗ್ಬೋದು ಸರ್, 130 ರಿಂದ 140 ಅಂತಂದ್ರೆ ಈಗ 140 ನಿಮ್ಗೆ ಕ್ಯಾಟಗರಿ 1 ಅಲ್ಲಿ ಅದು ನಿಂತಿದ್ರೆ ಕ್ಯಾಟಗರಿ 1 ಗೆ -10 ಅಂದ್ರೆ 130 ಹಾಕೋಬಹುದು ಅಥವಾ 135 ಹಾಕೋಬಹುದು. ಹಿಂಗ್ ಬರುತ್ತೆ ಸರ್. ನೀವು ಕಂಪ್ಲೀಟ್ ಯಾವಾಗ ನಮ್ಗೆ ಕಟ್ ಆಫ್ ಗೊತ್ತಾಗುತ್ತೆ ಹೇಳಿ? ಕಟ್ ಆಫ್ ಗೊತ್ತಾಗೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಾಗ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಅವರು ಒಂದು ಫಸ್ಟ್ ಫೇಸ್ ಏನ್ ಮಾಡ್ತಾರೆ, ಒಂದಷ್ಟು ಲಿಸ್ಟ್ ಬಿಡ್ತಾರೆ. ಲಿಸ್ಟ್, ಸೆಲೆಕ್ಟೆಡ್ ಲಿಸ್ಟ್ ಅಂತ, ಸಂಭವನೀಯ ಅದು. ಅಂದ್ರೆ ಸೆಲೆಕ್ಟೆಡ್ ಲಿಸ್ಟ್, ಫಸ್ಟ್ ಲಿಸ್ಟ್, ಫೈನಲ್ ಲಿಸ್ಟ್ ಅಲ್ಲ. ಸೊ ಆ ಫಸ್ಟ್ ಲಿಸ್ಟ್ ಅಲ್ಲಿ ನಮ್ಗೆ ಕಟ್ ಆಫ್ ಕೊಡ್ತಾನೆ, ಏನ್ ಕಟ್ ಆಫ್ ಇದೆ ಅಂತ ಫಸ್ಟ್ ಲಿಸ್ಟ್ ಅಲ್ಲಿ. ಸೊ ಅವಾಗ ಗೊತ್ತಾಗುತ್ತೆ. ಇಲ್ಲಿ ನಾನು ಯಾಕೆ ಸರ್ ಇಷ್ಟು ವೇರಿಯೇಷನ್ -10 ಎಲ್ಲ ಹೋಗುತ್ತೆ ಸರ್. ಯಾವಾಗ ಹೋಗುತ್ತೆ ಗೊತ್ತಾ, ನಮ್ಗೆ 1:2 ಅವನು ನಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾನೆ ಸರ್, ಅರ್ಥ ಮಾಡ್ಕೋತಾ ಬನ್ನಿ. ಓಕೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದೀನಿ. 1:2 ಕರೀತಾನೆ ಅಂದ್ರೆ 2000 ನಮ್ಗೆ 646 ಕರೆಯೋದು, ಅಂದ್ರೆ 2650 ನಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾನೆ. ಇಲ್ಲಿ ಏನ್ ಮಾಡ್ತಾನೆ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದೊಂದ್ಸಲ ನೀವು ಕಟ್ ಆಫ್ ಲಿಸ್ಟ್ ಅಲ್ಲಿ 130 ಇರೋದಿದೆ, 120 ಇರೋದಿದೆ, 100 ಇದೆ ಕಟ್ ಆಫ್ ಲಿಸ್ಟ್ ಅಲ್ಲಿ. ಸರ್ ಹಂಗ 100 ಹೆಂಗ್ ಬಂತು ಅಂತ ಹೇಳ್ತೀನಿ, ಹೆಂಗ್ ಬಂತು ಅಂತ. ಇಲ್ಲಿ SC ಈಗ 150 ರಿಂದ 155 ಏನಿದೆ. ಓಕೆ, SC ಓಕೆ, SC ಮೆನ್. ಓಕೆ, ಇಲ್ಲಿ ಏನಾಗುತ್ತೆ 150 ಇದೆ ಅಂತ ಇಟ್ಬೇಕು ಕಟ್ ಆಫ್. ಈಗ ಇಲ್ಲಿ 10 ಜನ ವೇಕೆನ್ಸಿ ಇತ್ತು ಅಂತ ಇಟ್ಕೊಳ್ಳಿ. 10 ಜನ ವೇಕೆನ್ಸಿ ಇತ್ತು. 10 ಜನ ವೇಕೆನ್ಸಿ ಇದ್ದಾಗ ಏನಾಗುತ್ತೆ SC ಗೆ, ಅಥವಾ ಬೇಡ ಒಂದು 20 ವೇಕೆನ್ಸಿ SC ಕ್ಯಾಟಗರಿ ಅಡಿಯಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ಇಲ್ಲಿ 10 ಜನ ಮಾತ್ರ 150 ರಿಂದ 80 ತೆಗ್ದಿರ್ತಾರೆ ಅಂತ ಇಟ್ಕೊಳ್ಳಿ. ಇನ್ 10 ಜನ ನಮ್ಗೆ ಅಥವಾ ಒಂದ್ 5 ಜನ, ಓಕೆ, ಒಂದ್ 10 ಜನ ನಮ್ಗೆ 120 100 ರಿಂದ 20 ರಿಂದ 130 ಸಿಕ್ಬಿಡ್ತಾರೆ. ಅವಾಗ ಇವ್ರನ್ನು ತಗೋಬೇಕಾಗತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಸೊ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾಗ್ಬಿಡುತ್ತೆ ಗೊತ್ತಾ ಸ್ನೇಹಿತರೆ, ಇಲ್ಲಿ 150 ರಿಂದ 80 ತೆಗ್ದಿರೋರು ಡಾಕ್ಯುಮೆಂಟೇ ಸರಿ ಇರಲ್ಲ, ಕರೆಕ್ಟ್ ಆಗಿ ಅವ್ರು ಮೇಂಟೈನ್ ಮಾಡ್ಕೊಂಡ್ ಬಂದಿರಲ್ಲ, ಅಥವಾ ಏನೋ ಅಲ್ಲಿ ಏನೋ ತಪ್ಪಾಗುತ್ತೆ ಏನೋ. ಸೊ ಇಲ್ಲಿ ಏನಾಗ್ತಾರೆ, ಅವರು 150 80 ತೆಗ್ದಿರೋರು SC ಅಡಿಯಲ್ಲಿ ಗಾನ್ ಆಗ್ತಾರೆ. ಅವಾಗ 120 130 ಚಾನ್ಸ್ ಕೊಡ್ತಾನೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, SC ನಮ್ಗೆ ಫೈನಲ್ ಲಿಸ್ಟ್ ಬಂದಾಗ SC ಅಥವಾ ST ಅಂತ ಹೇಳಿ 120 ಇರುತ್ತೆ. ಇದು ಯಾವಾಗ ಆಗುತ್ತೆ, ರೇರ್ ಕೇಸ್. ರೇರ್ ಅಂತಂದ್ರೆ ನಿಮ್ಗೆ ಅದೃಷ್ಟ ಇದ್ದು ಅವನ್ಗೆ ದುರಾದೃಷ್ಟ ಇದ್ರೆ ಮಾತ್ರ, ಅಥವಾ ಈ ಸಲ ಅಪ್ಲೈ ಮಾಡಿದ್ರೆ ಎಲ್ಲರೂ ಸ್ಕೋರ್ ಮಾಡಿರೋರ್ಗೆ ಅದೃಷ್ಟ ಚೆನ್ನಾಗಿದೆ ಅಂದ್ರೆ ಈ 120 130 ಇರ್ತಿರಲ್ಲ, ಅವ್ರನ್ನ ನಿಮ್ಗೆ ತಗೊಳಲ್ಲ. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ದ ಎಕ್ಸ್ಪೆಕ್ಟೆಡ್ ಸ್ಕೋರ್. ನಾನು ಇನ್ನು ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮ್ಗೆ ಏನಕ್ಕೆ ಅಂತ. ಇಲ್ಲಿ ನೋಡಿ ವುಮನ್, ಇಲ್ಲಿ ನೋಡಿ ಈಗ ಎಷ್ಟ್ ಜನ ಏನೇನ್ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತಾ ಬರ್ತೀನಿ. ಇಲ್ಲಿ ನೋಡಿ ಆಶಾ ಹೆಣ್ಮಕ್ಳು 167 ತೆಗ್ದಿದ್ದಾರೆ. ಯಾಕೆ ನಾ ಕಟ್ ಆಫ್ ಹೇಳ್ತಾ ಇದೀನಿ ಅಂತ, 167. ಓಕೆ, ಹೇಳ್ತಿರಲ್ಲ ವುಮನ್ ಅಲ್ಲಿ ಕಮ್ಮಿ ಬರುತ್ತೆ. ಇಲ್ಲೊಬ್ರು ಹಾಕಿದ್ರೆ ಕನ್ನಡತಿ ಅಂತ ನೋಡಿ, ಅವರು 87 + 72 2A ಕ್ಯಾಟಗರಿ ಬರುತ್ತೆ. ವುಮೆನ್ 2A. ಇಲ್ಲಿ ನೋಡಿ 87 + 72 ಎಷ್ಟು, 90 70 160 ಆಸುಪಾಸು. ನೋಡಿ ವುಮನ್ ಕೂಡ 160, 2A ಕ್ಯಾಟಗರಿಲಿ 160 ತೆಗ್ದಿರೋರು ಇದ್ದಾರೆ. ಓಕೆ, 72 ಇಲ್ಲಿ ಆಶಾ ಅವರು 167. ಇವರು 167 ಆಗಿ GM ಆಗಿದ್ರು ಆರಾಮಾಗಿ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ 155. ಓಕೆ, 155. ಮತ್ತೆ ಇಲ್ಲೊಬ್ರು ನೋಡಿ 165 ವುಮನ್ ರೂರಲ್, ಆರಾಮಾಗಿ ಸಿಕ್ಬಿಡುತ್ತೆ ಇವ್ರಿಗೆ. 165 ವುಮನ್ ರೂರಲ್ ಆರಾಮಾಗಿ ಸಿಕ್ಬಿಡುತ್ತೆ. ರೂರಲ್ 3A ಬೇರೆ ಇದೆ. ಓಕೆ, ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಹಾಗೆ ನೋಡಿ ಇಲ್ಲೊಬ್ರು ನೋಡಿ, ಇವರು 91 86 ಅಂದ್ರೆ ಎಷ್ಟು ಸರ್, 100, ಆಲ್ಮೋಸ್ಟ್ 170 ಪ್ಲಸ್ ಇದೆ ಇವ್ರ ಮಾರ್ಕ್ಸ್. ಓಕೆ, 170 ಪ್ಲಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ 75 + 87. ಇಲ್ಲಿ ನೋಡೋದು ಎಷ್ಟಾಗುತ್ತೆ ಸ್ಕೋರು. ಇದು ರೂರಲ್ ಕೂಡ, ಇವರು ಕನ್ನಡ ಮೀಡಿಯಂ ಇದೆ, ರೂರಲ್ ಇಲ್ಲ, ಕನ್ನಡ ಮೀಡಿಯಂ ಇದೆ. 87 75 ಅಂದ್ರೆ ಎಷ್ಟಾಯ್ತು ಸರ್,
90, ಇದು ಕೂಡ 160+ ಆಯ್ತು. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಸ್ಕೋರ್ ಮಾಡಿದ್ದಾರೆ ಸರ್ ಜಿಕೆಲಿ ನೋಡಿ, ಜಿಕೆಲಿ 80+, 85+ ಸ್ಕೋರ್ ಮಾಡಿದ್ದಾರೆ, 80+ ಸ್ಕೋರ್ ಮಾಡಿದ್ದಾರೆ. ಕನ್ನಡ 90+ ಸ್ಕೋರ್ ಮಾಡಿರೋರು ಇದ್ದಾರೆ ನೋಡಿ, ಕನ್ನಡ 87 ಸ್ಕೋರ್ ಮಾಡಿರೋರು ಇದ್ದಾರೆ. ಸೊ ಆಲ್ಮೋಸ್ಟ್ ಜಿಕೆಲಿ 80+80 ತೆಗ್ದವರು ಕೂಡ ಇದ್ದಾರೆ. ಜಿಕೆಲಿ 89 ತೆಗ್ದವರು ಒಬ್ರು ಕಮೆಂಟ್ ಮಾಡಿದ್ದಾರೆ, ಕಮೆಂಟ್ ನಾನು ತಗೊಂಡಿಲ್ಲ ಅನ್ಕೋತೀನಿ. ಓಕೆ, ಕನ್ನಡ 89, ಜಿಕೆ 80 ನೋಡಿ ಎಷ್ಟು ಜನ ಕಮೆಂಟ್, 174 ಇವ್ರದ್ದು. ಇವ್ರು 161 SC ಕ್ಯಾಟಗರಿ ನೋಡಿದ್ರ, SC 161 ಬರ್ತಾ ಇದೆ. ರೂರಲ್ ಇದೆ, ಕನ್ನಡ ಮೀಡಿಯಂ ಇದೆ, ಎರಡೂ ಇದೆ. ಅರ್ಥ ಮಾಡ್ಕೊಳ್ಳಿ ಸರ್, ಏನಕ್ಕೆ ಕಟ್ ಆಫ್ ಫಸ್ಟ್ ಹೋಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೋಸ್ಟ್ ಮೀಡಿಯಂ ಇದೆ, ಸೊ ಹಾಗಾಗಿ 165 ಎಬೋ GM ಗೆ 160. ನಾನು ಇನ್ನೊಂದ್ಸಲ ತೋರಿಸ್ತೀನಿ. GM ಗೆ 165ರಿಂದ ಮೇಲೆ ಇರುತ್ತೆ ಕ್ಯಾಟಗರಿ, ಅದು 170 ಆಗ್ಬೋದು, +2 3 ಮುಂದೆನೂ ಹೋಗೋ ಚಾನ್ಸಸ್ ಇದೆ. 3A 3B ಗೆ 160 165 ಇವ್ರದ್ದು ಅಷ್ಟೇ. ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ಇದನ್ನ ತಗೋಣ ನೋಡಿ, ಇದನ್ನ ತಗೋಣ. ಸೊ GM 170 ಆದ್ರೆ 3A 3B 165 ಆಗುತ್ತೆ, 2A 2B 160 ಆಗುತ್ತೆ, SC 165 ಆಗುತ್ತೆ. ಓಕೆ, ಕ್ಯಾಟಗರಿ. ಮತ್ತೆ SD 155 ಆಗುತ್ತೆ. ಅಕಸ್ಮಾತ್ ಇದನ್ನ ಕೆಳಗೆ ಬಂದ 2 ಇಲ್ಲಿಂದ ಕೂಡ -2 ಆಗ್ತಾ ಬರುತ್ತೆ. ಅಂಡ್ ದಿಸ್ ಈಸ್ ದ ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಸೊ 170 ಮೇಲಂತೂ ಹೋಗಕ್ ಚಾನ್ಸಸ್ ಇಲ್ಲ, ಅಂದ್ರೆ 1-2 ಮಾರ್ಕ್ಸ್ ಹೋಗ್ಬೋದು ಹೋದ್ರೆ. ಓಕೆ, ಹೋದ್ರೆ 1-2 ಮಾರ್ಕ್ಸ್. ಲಾಸ್ಟ್ ಇಯರ್ ತರ 177 178 ಕಟ್ ಆಫ್ ಹೋಗೋದು ಆಗಲ್ಲ, ಯಾಕಂದ್ರೆ ಲಾಸ್ಟ್ ಇಯರ್ ಕಮ್ಮಿ ಇತ್ತು ಪೋಸ್ಟ್, ಈ ವರ್ಷ ಜಾಸ್ತಿ ಇದೆ. ಲಾಸ್ಟ್ ಇಯರ್ ಗಿಂತ ಆಲ್ಮೋಸ್ಟ್ ನಮ್ಗೆ 500 ಜಾಸ್ತಿ ಇದೆ ಪೋಸ್ಟ್. ಮತ್ತೆ 1:2 ಬೇರೆ ಕರೀತಾನೆ, ಹಾಗಾಗಿ 177 ಎಲ್ಲ ಹೋಗಲ್ಲ, 170 ಹೋಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ. ಸೊ 165 ಮೇಲೆ ಹೋಗುತ್ತೆ ಕಟ್ ಆಫ್, ಅದಂತೂ ಗ್ಯಾರಂಟಿ. GM ಗೆ, SC ಗೂ ಅಷ್ಟೇ 155 to 160 ಹೋಗುವಂತ ಚಾನ್ಸಸ್ ಕೂಡ ಇದೆ. ಓಕೆ, ಸೊ ಇದು ಪ್ರಮುಖವಾಗಿ ಕಟ್ ಆಫ್ ಸ್ನೇಹಿತರೆ. ನೀವು ಮಾಡಿರೋ ಅಂತಕ್ಕಂಥ ಸರ್ವೆ ಮಾಡಿ ಕೂಡ ನಾನು ಇದನ್ನ ಅರೈವ್ ಮಾಡ್ಕೊಂಡಿರೋ ಕಟ್ ಆಫ್ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಈ ಇಯರ್ ಎಲ್ಲ ನೋಡಿದ್ರು, ಇವನ್ ಲಾಸ್ಟ್ ಇಯರ್ ಪ್ರಿಡಿಕ್ಟ್ ಮಾಡಿದೆ ಸೇಮ್ ಕಟ್ ಆಫ್ KPS ಅಂತ ಕೂಡ ಬಂದಿತ್ತು. ಓಕೆ, ನೀವು ಕಮೆಂಟ್ ಮಾಡಿ, ತೊಂದ್ರೆ ಇಲ್ಲ. ನೀವು ಒಬ್ಬೊಬ್ರು ಏನ್ ಮಾಡ್ತೀರಾ, ತಮ್ಮ ಜಸ್ಟಿಫಿಕೇಶನ್ ಗೋಸ್ಕರ ನೀವು ಒಂದು ಪಾಸಿಟಿವ್, ಈಗ ನಡಿ ಯಾವ್ದು ಹೆಂಗಿದೆ ಹಂಗೆ ತಗೋಬೇಕು. ನೀವು ಆಗಿಲ್ವಾ, ಆಗಿಲ್ಲ ಅಂತ ತಗೋಬೇಕು. ಇಲ್ಲ ನಾನು ಆಗ್ತೀನಿ ಅಂತ ಅನ್ನೋದಲ್ಲ. ಇಲ್ಲಿ ಏನಾಗುತ್ತೆ, ಇಲ್ಲಿ 130 ಅವ್ರದ್ದು ಆಗಿಲ್ಲ ಅಂತ ನಾನು ಕೊಟ್ಟಿದ ತಕ್ಷಣ ಅವ್ರು ಆಗಿಲ್ಲ ಅಂತ ಅರ್ಥ ಅಲ್ಲ. ನಾನು ನಿಮ್ಗೆ ಉದಾಹರಣೆ ಕೊಟ್ಟಿದ್ದೀನಿ. ಉದಾಹರಣೆ ಏನ್ ಕೊಟ್ಟಿದ್ದೀನಿ ಹೇಳಿ, 130 ಅವ್ರನ್ನು ಕೂಡ ತಗೋಬಹುದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾತ್ರ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ 130 SC ST 135 ತಗೊಂಡಿರೋರ್ನು ಕರೀತಾರೆ. ಆದ್ರೆ ಫೈನಲ್ ಲಿಸ್ಟ್ ಬಂದಾಗ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ ಫೈನಲ್ ಲಿಸ್ಟ್ ಬಂದಾಗ? ಡಾಕ್ಯುಮೆಂಟ್ ವೆರಿಫಿಕೇಶನ್ 150 ಜಾಸ್ತಿ ತೆಗ್ದಿರೋರು, ಕರೆಕ್ಟ್ ಡಾಕ್ಯುಮೆಂಟ್ ಇರಲ್ಲ ಅಂದ್ರೆ ಅವ್ರನ್ನ ತೆಗ್ದಾಕ್ತಾರೆ, ಇವ್ರನ್ನ ನಿಮ್ನ ತಗೋತಾರೆ. ಅಷ್ಟೇ, ಸಿಂಪಲ್. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್, ಇಷ್ಟೇನೆ. ಸೊ ಹಾಗಾಗಿ 130 35 ತೆಗ್ದಿರೋ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ಇಲ್ಲಿ ಯಾವಾಗ ಡಿಪೆಂಡ್ ಆಗುತ್ತೆ, ಇಲ್ಲಿ ಎಬೋ ತೆಗ್ದಿರೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಗೆ 1:2 ಕರೆದಾಗ, ನೀವು ಅಕಸ್ಮಾತ್ ಕರೆದಿದ್ರು ಕೂಡ ನಿಮ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಅವ್ರ ಡಾಕ್ಯುಮೆಂಟ್ ಸರಿ ಇಲ್ಲ, ನಿಮ್ದು ಸರಿ ಇದೆ ಅಂದ್ರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ಸೊ ಇದು ಏನಾಗುತ್ತೆ, ಲಕ್ ಬೈ ಚಾನ್ಸ್ ಅಂದಂಗೆ. ಸೊ ದಿಸ್ ಇಸ್ ದ ಕಟ್ ಆಫ್ ರೇಂಜ್ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಾನು ನಿಮ್ಗೆ. ಸೊ ನಿಮ್ಮ ಕಟ್ ಆಫ್ ಗಳೇನಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಎಷ್ಟೆಷ್ಟು ತೆಗ್ದಿರ ಕಮೆಂಟ್ ಮಾಡಿ. ದಿಸ್ ಇಸ್ ದ ಒಂದು ಆವರೇಜ್, ಅಂದ್ರೆ ಕಮ್ಮಿ ತೆಗ್ದಿದ್ದೀನಿ ಆಗಲ್ಲ ಅಂತ ಅನ್ಕೋಬೇಡಿ. ಇದು ಸಂಭವನೀಯ, ಇದು ಎಕ್ಸ್ಪೆಕ್ಟೆಡ್. ಅರ್ಥ ಮಾಡ್ಕೊಳ್ಳಿ, ನಾನು ಎಕ್ಸ್ಪೆಕ್ಟೆಡ್, ಇದು ಚೇಂಜ್ ಆಗುತ್ತೆ. ಓಕೆ, ಚೇಂಜ್ ಆಗುತ್ತೆ, ಎಕ್ಸ್ಪೆಕ್ಟೆಡ್. ಬಟ್ ಆಲ್ಮೋಸ್ಟ್ ನಿಯರ್ ಬೈ ಕೊಟ್ಟಿದ್ದೀನಿ, ಅನಲೈಸ್ ಮಾಡಿ ಕೊಟ್ಟಿದ್ದೀನಿ. ನಾನು ಏನಕ್ಕೆ ಇದು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಸುಮ್ನೆ ನಾನು ಬೇರೆಯವ್ರ ರೀತಿ ತಂದ ಒಂದ್ ಕಟ್ ಆಫ್ ಹಾಕ್ಬಿಟ್ಟು ಈ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ವಿಡಿಯೋ ಮಾಡಿಲ್ಲ ಇದನ್ನ. ಓಕೆ, ಟೈಮ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಕಂಪೇರ್ ಮಾಡಿ, ಲಾಸ್ಟ್ ಇಯರ್ ಅದು ಲಾಸ್ಟ್ ಇಯರ್ ಎಷ್ಟು ಸೀಟ್ಸ್ ಇತ್ತು, ಯಾವ ರೇಂಜ್ ಕ್ವಶನ್ ಪೇಪರ್ ಇತ್ತು, ಕಂಪೇರ್ ಮಾಡಿ ಹೇಳಿದ್ದೀನಿ. ಸೊ ಇದಿಷ್ಟು ಗೊತ್ತಾಗಿದೆ ಅನ್ಕೋತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆನ ತಿಳಿಸಿ. ಅಂಡ್ ಲಾಸ್ಟ್ ಇಯರ್ ಅದು ಲಾಸ್ಟ್ ಜಸ್ಟ್ ಕಂಪೇರಿಂಗ್ ಮಾಡಿರೋದಷ್ಟೇ ನಿಮಗೆ. ಸೊ ಅದೇ ನಾನು ಇದು ಅಂತ ಹೇಳಿ ಮಾಡ್ತಾ ಇಲ್ಲ. ಬಟ್ ಈಗ ಪ್ರೆಸೆಂಟ್ ನೀವು ವೋಟ್ ಹಾಕಿರೋ ಮೇಲೆ ನಾನು ಮಾಡಿರೋದು. ವೋಟ್ ಮಾಡಿ, ಇನ್ನು ನಿಮ್ಗೆ ಎಷ್ಟೇ ವೋಟ್ ಮಾಡಿದ್ರು ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಇರ್ತೀರಾ. ಯೂಟ್ಯೂಬ್ ಅಲ್ಲಿ ವೋಟ್ ಮಾಡ್ಬೋದು, ನಮ್ಮ ಟೆಲಿಗ್ರಾಮ್ ಚಾನಲ್ ವೋಟ್ ಮಾಡ್ಬೋದು. ಸೊ ನಮಸ್ಕಾರ ಸರ್, ಧನ್ಯವಾದ.